ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಎಸ್ಎಂಟಿವಿ ನ್ಯೂಸ್ಗೆ ಸ್ವಾಗತ. ಕರಡಿಕೊಪ್ಪ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಸರ್ಕಾರಿ ಶಾಲೆಯನ್ನ ನಿರ್ಮಿಸುವ ಸಲುವಾಗಿ ಗ್ರಾಮಸ್ಥರಿಂದ ಉಗ್ರ ಹೋರಾಟ ನಡೆಸುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಪೊಲೀಸ್ ಠಾಣಾಧಿಕಾರಿಗಳು ಹಾಗೂ ತಹಶೀಲ್ದಾರರು ದೌಡಾಯಿಸಿದ್ರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಕುರುಟಿಕೇರಿ ಗ್ರಾಮದಲ್ಲಿ ಸರ್ವೆ ನಂಬರ್ 182/A-ನಲ್ಲಿ 51 ಎಕರೆ 12 ಗುಂಟೆ ಸರ್ಕಾರಿ ಗಾಯರಾಯನ ಜಮೀನಿನ ಪೈಕಿ 3 ಎಕರೆ ಜಮೀನನ್ನ ಸರ್ಕಾರಿ ಪ್ರೌಢಶಾಲೆಗಾಗಿ ಕಾಯ್ದಿರಿಸಲಾಗಿದೆ. ಸರ್ಕಾರ ಅಧೀನ ಕಾರ್ಯದರ್ಶಿ ಕಂದಾಯ ಇಲಾಖೆ ಭೂ ಮಂಜೂರಾತಿ 2015-16ರಲ್ಲಿ ಸರ್ವೆ ಮಾಡುವುದಕ್ಕೆ ಆದೇಶ ಮಾಡಿದ್ದಾರೆ ಮತ್ತು 2 ಕೋಟಿ ಹಣ ಮಂಜೂರು ಕೂಡ ಆಗಿದೆ. ಆದರೆ ಇಲ್ಲಿ ಈವರೆಗೂ ಕೂಡ ಶಾಲೆ ಕಟ್ಟಡ ಮಾಡಲಿಕ್ಕೆ ಕಿಡಿಗೇಡಿಗಳು ಬಿಡ್ತಾ ಇಲ್ಲ. ಸರ್ಕಾರಿ ಪ್ರೌಢ ಪ್ರಾಥಮಿಕ ಶಾಲೆಯನ್ನು ನಿರ್ಮಿಸಿಕೊಡಬೇಕೆಂದು ಗ್ರಾಮಸ್ಥರು ಉಗ್ರ ಹೋರಾಟ ಮಾಡ್ತಾ ಇದ್ದಾರೆ. ಆ ಗ್ರಾಮದಲ್ಲಿ ಒಂದು ವಿಪರೀತ ಒಂದು ಶಾಲೆಗಾಗಿ ಮಕ್ಕಳ ಒಂದು ಅಭಿವೃದ್ಧಿಯ ಕಾರ್ಯಕ್ಕಾಗಿ ಮುಂದಿನ ಪೀಳಿಗೆಯ ಒಂದು ಉತ್ತಮ ಶಿಕ್ಷಣ ಪಡೆಯಲೆಂದು ಆ ಗ್ರಾಮಸ್ಥರು ಈಗ ಒಂದು ಶಾಲೆಯನ್ನು ನಿರ್ಮಿಸಿಕೊಡಬೇಕೆಂದು ಆ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ. ಬರ್ರಿ ಆ ಗ್ರಾಮಸ್ಥರನ್ನ ಮಾತಾಡ್ಸೋಣ. ಆ ಸರ್ಕಾರಿ ಶಾಲೆ ಬಗ್ಗೆ ತಾವು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆ ಕಾರಣವೇನು, ಉದ್ದೇಶವೇನು, ಆ ಒಂದು ಗ್ರಾಮಸ್ಥರನ್ನ ಕೇಳಿಕೊಳ್ಳೋಣ. ಬರ್ರಿ. ನಾವು ಅಲ್ಲಿ ಗ್ರೌಂಡನ್ನು ನಾವು ಕ್ಲೀನ್ ಮಾಡೋಕ್ಕೆ ಹೋದವಾಗ ಅಲ್ಲಿ ಬೋವಿ ಒಡ್ರ ಸಮಾಜದ ನಮ್ಮ ಸಹೋದರರು ಇದು ನಮ್ಮ ಜಾಗ ಐತಿ, ನೀವು ಇಲ್ಲಿ ಕ್ರಿಕೆಟ್ ಪಿಚ್ ಮಾಡಿಸ್ತಕ್ಕದ್ದಲ್ಲ ಅಂಥೇಳಿ ಜಗಳ ಮಾಡಲಿಕ್ಕೆ ಬಂದರು. ಮದ್ಯಪಾನ ಮಾಡಿಕೊಂಡು ಬಂದು ನಮ್ಮ ಹುಡುಗರನ್ನು ಹೊಡೆಯುವಂಥ ಪ್ರಯತ್ನ ಮಾಡಿದರು. ಮಹಿಳೆಯರು ಕೂಡ JCBಗೆ ಮುಂದೆ ಬಂದು ನಿಂತ್ಕೊಂಡ್ರು. ಹಾಗಾಗಿ ಇದರಿಂದ ವಿಚಲಿತರಾಗಿ ನಾವು ಇವತ್ತು ಸ್ಟ್ರೈಕ್ ಮಾಡಿದ್ವಿ. ಅದು ಯಾವುದೇ ಸರ್ಕಾರಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡದೆ ಮತ್ತು ಯಾವ ಅನುಮತಿಯನ್ನೂ ಪಡೆಯದೆ ಕಾನೂನುಭಂಗ ಚಳವಳಿಯ ರೀತಿಯಲ್ಲಿ ನಾವು ಇವತ್ತು ಸ್ಟ್ರೈಕ್ ಮಾಡಿದ್ವಿ. ಬಹುಶಃ ಇದನ್ನು ಈ ಒಂದು ನಮ್ಮ ಗ್ರಾಮದ ಯುವಕರ ಒಕ್ಕಟ್ಟನ್ನು, ಏಕತೆಯನ್ನು ಕಂಡಂಥ ನಮ್ಮ ಗ್ರಾಮೀಣ ಠಾಣಾಧಿಕಾರಿಯಾದಂತಹ ಗೌರವಾನ್ವಿತ ಮುರುಗೇಶ್ ಅಣ್ಣನವರು ಆಗಮಿಸಿ ಇದನ್ನು ನಾವೆಲ್ಲವನ್ನು ಬಗೆಹರಿಸ್ತೀನಿ ಅನ್ನುವಂಥದ್ದನ್ನು ತಮ್ಮ ಸಮಕ್ಷಮದಲ್ಲೇ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅವರೊಬ್ಬ ದಕ್ಷ ಅಧಿಕಾರಿ ಮತ್ತು ಪ್ರಾಮಾಣಿಕ ಅಧಿಕಾರಿ ಇರೋದರಿಂದ ಅವ್ರ ಮೇಲೆ ನಮಗೊಂದು ನಂಬಿಕೆ ಐತೆ. ಅವರು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಶಾಲೆಗೆ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅನುವು ಮಾಡಿಸ್ಕೊಡ್ತಾರೆ ಅನ್ನುವಂಥ ನಂಬಿಕೆ ಐತಿ. ತಾವು ಮಾಧ್ಯಮದವರು ಕೂಡ ಇವತ್ತಿನ ಘಟನಾವಳಿಗಳನ್ನು ನೋಡಿ ನಮಗೆ ಸಹಕಾರ ನೀಡಿದಿರಿ. ಮುಂದಿನ ದಿನಗಳಲ್ಲಿ ನಮಗೊಂದು ಆಶಾಭಾವನೆ ಮೂಡೈತಿ. ನಮ್ಮ ಗ್ರಾಮದ ಮಕ್ಕಳು ಕರಡಿಕೊಪ್ಪದ ಪ್ರೌಢಶಾಲೆಯಲ್ಲಿ ಓದ್ತಾರೆ ಅನ್ನುವಂಥ ಆಶಾಭಾವನೆ ಮೂಡೈತಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮ ಹೆಸರೇನು ರೀ? ಸಹದೇವಪ್ಪ ಕಾಳೆನವ್ರು ಅಂತೇಳ್ರಿ. ಈ ಹೋರಾಟದ ಈ ಶಾಲೆ ಬಗ್ಗೆ ಹೋರಾಟ ಏನಂದರೆ ಫಸ್ಟ್ ಇದಕ್ಕೆ ಸ್ಟಾರ್ಟಿಂಗ್ 25 ಲಕ್ಷ ರೂಪಾಯಿ ಮಂಜೂರಾಗಿದೆ. 25 ಲಕ್ಷ ರೂಪಾಯಿ ಮಂಜೂರಾಗಿ 20ರಿಂದ 50 ಆಯ್ತು, 50ರಿಂದ 75 ಆಯ್ತು, 75ರಿಂದ 1 ಕೋಟಿ ಆಯ್ತು. ಕೋಟಿಯಾಗಿ 1.5 ಕೋಟಿ ಆಯ್ತು, 1.5 ಕೋಟಿಯಾಗಿ 2 ಕೋಟಿ ಆಯ್ತು. ಕಡೆಗೆ 2 ಕೋಟಿ 1 ಲಕ್ಷ ರೂಪಾಯಿ ಅನುದಾನ ಖಜಾನೆಗೆ ಬರೋದು, ಪ್ರೌಢಶಾಲೆಗೆ ಅಂತ ಬರೋದು, ಮತ್ತು ಹೊಳ್ಳಿ ರಿಟರ್ನ್ ಖಜಾನೆಗೆ ಹೋಗೋದು. ಅಂದರೆ ಜಾಗ ಕೊರತೆ ಯಾಕೈತೆ ಅಂದರೆ ಮೇಲಧಿಕಾರಿಗಳ ಬಂದು ಸರಿಯಾಗಿ ಅದನ್ನು ನಮಗೆ ಅಲ್ಲಿ ಜಾಗ ಹೊಂದಿಸಿಲ್ಲ. ಆದ ಕಾರಣ ಇದನ್ನು ಮುಂದಿನ ಕ್ರಮಕ್ಕಾಗಿ ತೊಗೊಂಡು ಒಟ್ಟು ಅದನ್ನು ಆದಷ್ಟು ಬೇಗನೆ ನಮ್ಮ ಹೈಸ್ಕೂಲ್ ಮಂಜೂರು ಮಾಡಿಸೋದ್ರಲ್ಲಿ ಎಲ್ಲರ ಕೈ ಜೋಡಿಸೋಣ ಅಂತೇಳಿ ನಮ್ಮ ಮಾತು ಮುಗಿಸ್ತದೆ. ಭವಿಷ್ಯದ ಸಲುವಾಗಿ ನಾವೆಲ್ಲರೂ ಹೋರಾಟ ಮಾಡಕತ್ತೀವಿ. ಇದ್ರೊಳಗೆ ಯಾವುದು ಜಾತಿ ಇಲ್ಲ, ಭೇದ ಇಲ್ಲ, ಮತ್ತು ಪಕ್ಷಾತೀತವಾಗಿ ನಾವು ಹೋರಾಟ ಮಾಡೀವಿ. ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತೈತಿ. ಸಿಗು ಮಟ್ಟ ನಾವು ಬಿಡುವುದಿಲ್ಲ. ಇದನ್ನು ಮುರುಗೇಶ್ ಚೆನ್ನಣ್ಣವ್ರ ಸಾಹೇಬ್ರ ಮಾತಿಗೆ ನಾವು ಬೆಲೆ ಕೊಟ್ಟು ಅವ್ರು ನಮಗೆ ಭರವಸೆ ಕೊಟ್ಟಾರ. ನಾವು ಇದನ್ನು ಮುಂದಿನ ದಿನಮಾನದೊಳಗೆ ನಾವು ಸರಿ ಮಾಡಿಸ್ತೀವಿ, ಅಳತೆ ಮಾಡಿ ನಿಮ್ಗೆ ಜಾಗ ಕೊಡಿಸ್ತೀವಿ ಅಂದ್ರೆ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಹಿರಿಯರಿಗೆ ಸಮ್ಮುಖದಾಗ ಅವರು ನಮಗೆ ಮಾತು ಕೊಟ್ಟಿದ್ದಕ್ಕೆ ನಾವು ಇವತ್ತು ಇದನ್ನು ಇಲ್ಲಿಗೆ ಮೊಟಕುಗೊಳಿಸ್ತೀವಿ. ಮತ್ತು ಮುಂದಿನ ದಿನಮಾನದೊಳಗೆ ನಮಗೆ ಇದನ್ನು ಅವ್ರು ಈಡೇರಿಸ್ಕೊಡ್ಲಿಲ್ಲ ಅಂದ್ರೆ ನಾವು ಇನ್ನೂ ಇದನ್ನು ಉಗ್ರವಾಗಿ ಹೋರಾಟ ಮಾಡೋ ವ್ಯವಸ್ಥೆನೊಳಗೆ ನಾವು ಅದೇವ್ರಿ.
ಬಡವರ ಮಕ್ಕಳು ಓದಬಾರದೆ, ನಿಮ್ಮ ಕ್ರೌರ್ಯಕ್ಕೆ ಕೊನೆ ಇಲ್ಲವೇ? ಶಾಲೆ ಕಟ್ಟುವುದು ಪುಣ್ಯದ ಕೆಲಸ, ಅದಕ್ಕೆ ಅಡ್ಡಿಪಡಿಸುವುದು ಮಹಾಪಾಪ. ಅಕ್ಷರ ಕಲಿಯುವ ಜಾಗದಲ್ಲಿ ಅಡ್ಡಿ ಬೇಡ, ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿ ಇಡಬೇಡ. ಸರ್ಕಾರಿ ಶಾಲೆ ದೇಶದ ಆಸ್ತಿ, ತೊಂದರೆ ಕೊಟ್ರೆ ಜನರೇ ಕಲಿಸ್ತಾರೆ ಬುದ್ಧಿ. ಶಿಕ್ಷಣ ನಮ್ಮ ಹಕ್ಕು, ತಡೆಯುವವರ ಕೈಗೆ ಬೀಳಲೇಬೇಕು ಬೇಡಿ. ಅಕ್ಷರ ವಿರೋಧಿಗಳಿಗೆ ಧಿಕ್ಕಾರ ಅಂದ್ರು ಗ್ರಾಮಸ್ಥರು. ಬಡ ಮತ್ತು ಮಧ್ಯಮ ವರ್ಗದ ನೂರಾರು ಮಕ್ಕಳ ಭವಿಷ್ಯವನ್ನ ರೂಪಿಸುವ ಸರ್ಕಾರಿ ಶಾಲೆಯ ನಿರ್ಮಾಣಕ್ಕೆ ತೊಂದರೆ ಕೊಡ್ತಾ ಇರುವ ಸಮಾಜಘಾತುಕ ಶಕ್ತಿಗಳ ನಡೆ ಖಂಡನೀಯ. ದೇವಸ್ಥಾನ ಕಟ್ಟಲು ಜಾಗ ಕೊಡುವ ಈ ನಾಡಿನಲ್ಲಿ ಜ್ಞಾನ ದೇವಸ್ಥಾನವಾದ ಶಾಲೆಯನ್ನ ಕಟ್ಟಲು ಅಡ್ಡಪಡಿಸ್ತಾ ಇರೋದು ನಾಚಿಕೆಗೇಡಿನ ಸಂಗತಿ. ಮಕ್ಕಳ ಕೈಗೆ ಪುಸ್ತಕ ಕೊಡುವುದನ್ನ ತಡೆಯುವ ನಿಮ್ಮ ಸ್ವಾರ್ಥ ಬುದ್ಧಿ ಹೆಚ್ಚು ದಿನ ನಡೆಯುವುದಿಲ್ಲ. ಈ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಒಂದಾಗಬೇಕಿದೆ. ಬಡವರ ಮಕ್ಕಳ ಶಿಕ್ಷಣಕ್ಕೆ ಅಡ್ಡಿಪಡಿಸುವ ಪ್ರತಿಯೊಬ್ಬರಿಗೂ ಕಾನೂನಿನ ಮೂಲಕ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಹೇಳಿದ್ದಾರೆ ಗ್ರಾಮಸ್ಥರು. ನಮ್ಮ ವೈಯಕ್ತಿಕ ಮತ್ತು ನಮ್ಮೂರಿನ ಸಲುವಾಗಿ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ನಮ್ಮ ಹೋರಾಟ. ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಬಹಳಷ್ಟು ದೂರವಾಗುವುದರಿಂದ ಕರಡಿಕೊಪ್ಪ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತೊಂದರೆಯಾಗ್ತಾ ಇದೆ. ನಾಯಕರಿಂದ ತೊಂದರೆ ಆಗುತ್ತೆ ಅಥವಾ ನಾಯಕರಿಂದ ತೊಂದರೆ ಆಗುತ್ತೆ ಅಥವಾ ರಾಜಕೀಯದಿಂದ ತೊಂದರೆ ಆಗುತ್ತೆ, ಪಕ್ಷಪಾತ ಮಾಡೋರು ಅದು ನಮಗೆ ಬೇಕಾಗಿಲ್ಲ. ಇವತ್ತು ಈ ಕಳೆದ ಒಂದು ತಿಂಗಳಿಂದ ನಮ್ಮ ಗ್ರಾಮಸ್ಥರು ಎಲ್ಲ ಗಮನಕ್ಕೂ ಬಂದೈತಿ. ನಮಗೆ ಹೈಸ್ಕೂಲು ಆಗಿ 10 ವರ್ಷ ಆಗೈತೆ ಅಂತೇಳಿ ಕಳೆದ ಒಂದು ತಿಂಗಳಿಂದ ಬಂದೈತಿ. ಅದಕ್ಕೆ ಇವತ್ತಿನ ಹೋರಾಟ ಇದು ಎಲ್ಲಿವರೆಗೂ ಹೋರಾಟ ಅಂದ್ರೆ ಇವಾಗೆಲ್ಲ ನಮ್ಮ ಮಾನ್ಯ ಅಧಿಕಾರಿಗಳು, ಕಂದಾಯ ಇಲಾಖೆ ಆಗಿರ್ಬೋದು, ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಎಲ್ಲರ ಗಮನಕ್ಕೂ ಇದು ಬಂದೈತಿ. ಅತಿ ಹೆಚ್ಚಂದ್ರೆ ನಮ್ಮ ಗ್ರಾಮೀಣ ಠಾಣಾ ಮುರುಗೇಶ್ ಚನ್ನಣ್ಣನವರು CPI ಸಾಹೇಬರು ಏನಿದಾರಲ್ಲ, ಅವರು ಅತಿ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಆಮೇಲೆ ಗ್ರಾಮಕ್ಕೆ ವಂಚನೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನೀವು ಯಾರು ಇದನ್ನು ಕಾನೂನು ಬಾಹಿರ ಚಟುವಟಿಕೆಗಳನ್ನು ದಯವಿಟ್ಟು ಯಾರು ಮಾಡಬೇಡ್ರಿ. ನೀವು ಪ್ರತಿಭಟನೆ ಮಾಡ್ತೀರಾ, ಮಾಡಬೇಡ್ರಿ ದಯವಿಟ್ಟು. ನಾನು ಅದಕ್ಕೆ ಸೂಕ್ತ ಸಲಹೆಗಳನ್ನು ನಿಮಗೆ ಒದಗಿಸ್ತೇವೆ ಅನ್ನೋ ಭರವಸೆ ಕೊಟ್ಟಾದ್ಮೇಲೆ ನಾವು ಇವತ್ತು ಎಲ್ಲರೂ ಕೂಡ ಅವ್ರು ಬರುವವರೆಗೂ ಶಾಂತ ರೀತಿಯನ್ನು ಕಾಪಾಡಿಕೊಂಡು ಅವರ ಮಾಹಿತಿ ಮೇರೆಗೆ ಈ ಪ್ರತಿಭಟನೆಯನ್ನು ಇವತ್ತು ನಾವು ಮುಕ್ತಾಯ ಮಾಡಿದ್ದೇವೆ. ನಮ್ಮ ಕುರುಡಿಕೇರಿ ವ್ಯಾಪ್ತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರದಿಂದ ಮಂಜೂರಾದ ಹೊಸ ಸರ್ಕಾರಿ ಶಾಲೆ ನಿರ್ಮಾಣ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಆದರೆ ಸ್ಥಳೀಯ ಒಂದಿಷ್ಟು ಕಿಡಿಗೇಡಿಗಳು ಮದ್ಯಪಾನ ಸೇವಿಸಿ ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಅಥವಾ ಸ್ವಾರ್ಥ ಹಿತಾಸಕ್ತಿಗಾಗಿ ಕಾಮಗಾರಿಯನ್ನು ತಡೆದಿದ್ದಾರೆ ಹಾಗೂ ಕಾರ್ಮಿಕರಿಗೆ ಹೆದರಿಸುತ್ತಿದ್ದಾರೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಇದರಿಂದಾಗಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ತುಂಬಾ ತೊಂದರೆಯಾಗ್ತಾ ಇದೆ. ಶಿಕ್ಷಣ ಹಕ್ಕು ಕಾಯ್ದೆಯಡಿ ಇಂತಹ ಸಾರ್ವಜನಿಕ ಹಾಗೂ ಶೈಕ್ಷಣಿಕ ಕಾರ್ಯಗಳಿಗೆ ಅಡ್ಡಿಪಡಿಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಆದ್ದರಿಂದ ತಾವು ತಕ್ಷಣವೇ ಮಧ್ಯಪ್ರವೇಶಿಸಿ ಅಡ್ಡಪಡಿಸ್ತಾ ಇರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಶಾಲೆ ನಿರ್ಮಾಣ ಕಾರ್ಯ ಸುಗಮವಾಗಿ ನಡೆಸಲು ರಕ್ಷಣೆಯನ್ನ ನೀಡಬೇಕು. ವರದಿ ಲಕ್ಷ್ಮೀ ಮಣಿ, SMTV ನ್ಯೂಸ್ ಕನ್ನಡ. ಇದು ಸತ್ಯದ ಧ್ವನಿ.